ನಂಗೆ ಫಸ್ಟ್ ಟೈಮ್ ಸಿಕ್ಕಿತ್ತು, ಖುಷಿ ಆಯ್ತು. ಇದರದ್ದು ಬಾರ್ಡರ್ ನೋಡಿ ಚೆಂದ ಉಂಟಲ್ಲ. ಸಿಂಗಲ್ ಸಾರಿ ಉಡಬೇಕು. ಕಜ್ಜು ಕಜ್ಜಿ ಯಾರೊಟ್ಟಿಗಿದ್ದಿ? ಹಾಂ, ಇದರದ್ದು ಬುಡ ನೋಡಿ ಹೇಗೆ ಉಂಟು ಅಂತ, ಎಷ್ಟು ಚೆಂದ ಉಂಟು ನೋಡಿ. ಅದೇ ಹಗ್ಗ ಹೇಗೆ ಮಾಡೋದು ಅಂತೇಳಿ ನನ್ನ ಅಕ್ಕನ ಚಾನಲಲ್ಲಿ ಅವಳು ಹಾಕಿದ್ದಾಳೆ ಆಯಿತಾ, 2 ನಿಮಿಷದಲ್ಲಿ. ಸಂಜೆದು ವೆದರ್ ನೋಡಿ ಎಷ್ಟು ಚೆಂದ ಉಂಟು ನೋಡಿ. ಮಳೆ ಬರ್ತದ ಅಂತ ಅನಿಸ್ತದೆ, ಯಾಕಂದರೆ ಆಚೆ ಸೈಡ್ ಸಹ ಮೋಡ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 15ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಏಪ್ರಿಲ್ 15ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಕಜ್ಜು ಕಜ್ಜಿ ಯಾರೊಟ್ಟಿಗಿದ್ದಿ? ಹಾಂ, ಯಾರೊಟ್ಟಿಗಿದ್ದಿ ಕಜ್ಜನ? ಎಲ್ಲಿದ್ದಿ ಕಜ್ಜು? ಕಜ್ಜು ಕೈಶ ಕಜ್ಜು ಕಜ್ಜು ಕಜ್ಜು. ಅಯ್ಯೋ ಉಗುಳು ಬಿತ್ತಾನೆ. ಅವನು ಸುಮ್ಮನೆ ಕೂತ್ಕೊಳ್ತಾನೆ, ಚಕ್ಕಳ ಬಕ್ಕಳ ಹಾಕಿ ಕೂತ್ಕೊಳ್ತಾನೆ. ಕಪ್ಪೆಸಿ ಕಪ್ಪೆಸಿ. ಅವನಿಗೆ ಅದೀಗ ಜೇಡ ಬೇಕು. ಬೇಕಿದ್ರಲ್ಲಿ ಬಾಗಿಲಲ್ಲಿ ಸತ್ತಾನೆ. ಚುವ್ವಣಿ ಕಜ್ಜನಿ ನಾನೇ ಹಾಲು ಮರೇಂದ್ರ ಬಾಹುಬಲಿ. ಮೆಲ್ಲ ಮೆಲ್ಲ ಅವನು ಪರಂಕಿದ್ರೆ ಗಟ್ಟಿ ಹಿಡಿತಾನೆ ಉಗುರು. ಮುದ್ದು ಕಜ್ಜು ಮುದ್ದು ಕಜ್ಜು. ನಾನು ಇದಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ, ಇವನು ಚಟ್ನಿ ಮಾಡಬೇಕು ಬಂದು ಅಂತ. ಅವನಿಗೆ ಆಗಿರ್ಬೋದು, ಯಾರು ಬಂದ್ಲಪ್ಪ ಇವಳು ನನ್ನನ್ನು ಈ ಥರ ಚಟ್ನಿ ಮಾಡ್ತಿದ್ದಾಳೆ ಅಂತ. ಗುಡುಮ್ ಗುಡುಮ್ ಅಂತ ಮಾಡ್ತಿದ್ದೇನೆ. ಪಾಪದ ಮಗು. ನೀ ಪರ್ಕಿದ್ರೆ ನಾ ಎಂತ ಮಾಡಲಿ? ಹೀಗೆ ಹಿಡಿಬೇಕಷ್ಟೇ, ಹೀಗೆ ಹೀಗೆ ಹೀಗೆ. ಇದು ನೋಡಿ, ನಾನು ಅವತ್ತು ಸೀಡು ಬಿಸಾಡಿದ್ದೆ ಅಲ್ಲ ಬಸಳೆದು, ಅದರಲ್ಲಿ ಅದು ಇದರದ್ದು ಬುಡ ನೋಡಿ ಹೇಗೆ ಉಂಟು ಅಂತ, ಎಷ್ಟು ಚೆಂದ ಉಂಟು ನೋಡಿ. ಈ ನಮ್ಮ ಪಾಲಕ್ ಸೊಪ್ಪಿನ ಹಾಗೆ ಹೋಗಿದೆ ಎಲೆ ಎಲ್ಲ. ನಾನು ಫಸ್ಟ್ ಟೈಮ್ ಆಯಿತಾ ನೋಡಿದ್ದು ಸೀಡ್ಸಿಂದ. ಅದು ಇಲ್ಲಿ ತನಕ ಅಕ್ಕ ಎಲ್ಲ ಬಂದು ಬಳ್ಳಿ ತಗೊಂಡು ಬಂದು ನಡ್ತಿದ್ದದ್ದು, ಅದರದ್ದೇ ಆಗ್ತಿದ್ದದ್ದು. ಫಸ್ಟ್ ಟೈಮ್ ಈ ಥರ ಸೀಡ್ಸಿಂದ ಅದು. ಇನ್ನು ಸೀಡ್ಸ್ ಇದ್ದರೆ ಅದನ್ನು ಒಣಗಿಸಿ ಬೇಸಿಗೆಲ್ಲಕ್ಕೆ ತೆಗೆದಿಡಬೇಕು ಅಂತಿದ್ದೇನೆ. ಮಳೆಗಾಲದಲ್ಲಿ ಆಗೋದಿಲ್ಲಲ್ಲ ಬಸಳೆ. ತಿನ್ನಬಾರ್ದು ಅಂತ ಹೇಳ್ತಾರೆ. ಬೀಜಕ್ಕೆ ಬಿಟ್ಟದ್ದ ಬಜ್ಜಿ ಇಲ್ಲಿ. ಕಾಜು ಅಣ್ಣನ ಹತ್ರ ಮಲಗಿದ್ದೇನೆ ಅವನು. ಎಂತೊಂದು ಗುರು 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 ಮಾಡ್ತಾ ಇದ್ದಾನೆ ಆಗದಿಂದ. ಅಯ್ಯೋ, ಈ ಕೆಲಸ ಇತ್ತು. ಎಂತಂದರೆ ಇವತ್ತು ನಮ್ಮಲ್ಲಿ ಕಟ್ಟಿಗೆ ಹೊರಲಿಕ್ಕೆ ಬಂದಿದ್ದಾರೆ. ಹಾಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ, ತಿಂಡಿ ಕೊಟ್ಟು, ಚಹಾ ಕೊಟ್ಟು, ಬಟ್ಟೆ ವಾಶ್ ಇತ್ತು, ಒಂದು ಸ್ವಲ್ಪ ಬೆಡ್ಶೀಟ್ ಕೂಡ ವಾಶ್ ಇತ್ತು. ಹಾಗೆ ಅದನ್ನೆಲ್ಲ ವಾಶ್ ಮಾಡಿ ಹಾಕಿ ಮಧ್ಯಾಹ್ನಕ್ಕೆ ಸಾಂಬಾರು ಸ್ವಲ್ಪ ಪ್ರಿಪೇರ್ ಮಾಡಿಟ್ಟು ಈಗ ಒಲೆಯಲ್ಲಿ ಇಟ್ಟು ಬಂದೇನು. ಅಕ್ಕ ಇದ್ದಾಳಲ್ಲ ನೋಡ್ಕೊಳ್ಳಿಕ್ಕೆ. ಇಲ್ಲಾದರೆ ಸಾಂಬಾರು ಸಹ ಪ್ರಿಪೇರ್ ಮಾಡಿಟ್ಟು ಆಮೇಲೆ ಬರಲಿಕ್ಕೆ ಆಗೋದು ನನಗೆ. ಈಗ ಇವರನ್ನೊಮ್ಮೆ ಬದಲಿಸುವ ಅಂತ ಬಂದೆ. ಅಪ್ಪ ಕೂಡ ಅವರೊಟ್ಟಿಗೆ ಕೆಲಸದ ಕಟ್ಟಿಗೆ ಹೊರಲಿಕ್ಕೆ ಬಂದಿರಲ್ಲ, ಅವರೊಟ್ಟಿಗೆ ಬ್ಯುಸಿ ಇದ್ದಾರೆ. ಹಾಗೆ ದನಗಳ ಹತ್ರ ಬರಲಿಲ್ಲ, ನಾನೇ ಬಂದೆ. ಈಗ 1-2 ಸಲ ಬದಲಿಸ್ಬೇಕು ಮಧ್ಯಾಹ್ನಕ್ಕಿಂತ ಮುಂಚೆ. 11:15 ಆಯಿತು ಅಷ್ಟೇ, ತೊಂದರೆ ಇಲ್ಲ. ಗೋಲ್ಡನ್ ಕೊಕ್ಕರೆ ಉಂಟಲ್ಲ, ಇದು ನೋಡಿ ಇವಳೊಟ್ಟಿಗೆ ಉಂಟು. ಈಗ ನಿನ್ನೆ ಚಿಕ್ಕವಳೊಟ್ಟಿಗೆ ಇದ್ಲು. ಅದು ಬಂದರೆ ಇವರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಇವರ ಮೇಲೆ ಅದು ಕಚ್ಚುದು ಒಂದು ಬರ್ತದೆ, ಕುರುಡೆ ಅಂತ, ಅದು ರಕ್ತ ಸಹ ಇರ್ತದೆ, ಅದನ್ನು ಇದು ತಿಂತದೆ. ಬೇರೆ ಕಡೆ ಹೋಗುವ. ನೋಡಿ, ಇದು ಕೂತು ನೀರು ಕುಡಿಯುವಂಥದ್ದು. ಟಿಂಕಿ ನಿಂತು ನೀರು ಕುಡಿತಾ ಇದ್ದಾನೆ. ಬುಚ್ಚಕ್ಕನಿಗೆ ಸಹ ಇವತ್ತು ಫಸ್ಟ್ ಟೈಮ್ ಸಿಕ್ಕಿತ್ತು ಈ ಕೂರಂದು ವಹಿವಾಟು ನೋಡಲಿಕ್ಕೆ. ಅಲ್ಲದೆ ನಾನು ಫೋನಲ್ಲಿ ನೋಡ್ತಿದ್ದದು. ಸಂಜೆ ಆಯಿತು, ಚಹಾ ಕುಡಿದು ನಾವು ತೋಟಕ್ಕೆ ಬಂದಿದ್ದೇವೆ ಹುಲ್ಲಿಗೆ. ನಾನಿವತ್ತು ಜಾಸ್ತಿ ವ್ಲಾಗ್ ಮಾಡಲಿಲ್ಲ.
ಎಂತ ಅಂದರೆ ನಮ್ಮಲ್ಲಿ ಕೆಲಸ ಆಗ್ತುಂಟಲ್ಲ, ಹಾಗೆ ನನಗೆ ಫುಡ್ ಪ್ರಿಪೇರ್ ಮಾಡೋದ್ರಲ್ಲೇ ಹೊತ್ತು ಹೋಗ್ತದೆ ಮತ್ತು ದನಗಳನ್ನು ಬದಲಿಸೋದು ಇಷ್ಟರಲ್ಲೇ ಹೋಗ್ತದೆ. ಹಾಗೆ ಇವತ್ತೆಂತ ಜಾಸ್ತಿ ಫೋನು ಹಿಡಿಲಿಕ್ಕಾಗಲಿ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಅಕ್ಕ ಸ್ವಲ್ಪ ಸ್ವಲ್ಪ ಮಾಡ್ತಾಳೆ, ದನ ಕರ್ಕೊಂಡು ಹೋಗೋದು, ದನಗಳನ್ನು ಬದಲಿಸೋದು ಅಂತೇಳಿ. ನಂಗೆ ಅದಕ್ಕೂ ಮಾಡಲಿಕ್ಕೂ ಸಹ ಗೊತ್ತಿಲ್ಲ. ಅಪ್ಪ ಒಂದು ಬನ್ನಿ ಬನ್ನಿ ನೀವು ಸಹ ಬನ್ನಿ ಅಂತ ಕರೆಯೋದು. ನಾವು ಇವತ್ತಾಗಲಿಕ್ಕಿಲ್ಲ, ನಾವು ನಾಳೆ ಬರೋದು ಅಂತ ಹೇಳಿದ್ದೇವೆ. ಹಾಗೆ ಅಕ್ಕನ ಸಹ ಕತ್ತಿ ಇಟ್ಕೊಂಡು ಬಂದಿದ್ದೇನೆ, ಒಟ್ಟಿಗೆ ಒಂದು ಕಟ್ಟ ಹುಲ್ಲು ಮಾಡಿಕೊಂಡು ಹೋಗುವ ಅಂತ. ಸ್ವಲ್ಪ ತೋಟ ಸಹ ಕ್ಲೀನ್ ಆಗಬೇಕಲ್ಲ. ಹಾಗೆ ಏಪ್ರಿಲ್ 15ಕ್ಕೆ ಪೂಜಾಕ್ಕ ಅವ್ರದ್ದು ಮಗಳು ಸನ್ನಿಧಿಯಂದು ಬರ್ತ್ಡೇ. ಸನ್ನಿಧಿನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಲಿ ಮತ್ತು ದೇವರು ಯಾವಾಗಲೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೆ ಸನ್ನಿಧ್ಯ ವಿಶ್ ಯು ಹ್ಯಾಪಿ ಬರ್ತ್ಡೇ. ಅವಳು ಕಾಯ್ತಾ ಇರ್ತಾಳೆ ಅಂತ ನನಗೆ ಗೊತ್ತುಂಟು, ಅವಳನ್ನ ವ್ಲಾಗ್ ನೋಡ್ತಾಳೆ ಅಂತ ಅಕ್ಕ ಹೇಳಿದರು. ಹಾಗಾಗಿ ಮೆಸೇಜನ್ನು ನೋಡುವಾಗ ಲೇಟ್ ಆಯ್ತಿಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ವಿಶ್ ಮಾಡ್ತಿದ್ದೆ. ಹಾಗೆ ಉಂಟಾ, ಇದು ಹಗ್ಗ ಉಂಟಲ್ಲ, ನಾವು ಹುಲ್ಲಾಯಿತು, ಹುಲ್ಲಿದ್ದಿನ ಹಗ್ಗದಲ್ಲಿ ಇಡಬೇಕು, ಹಗ್ಗ ಕಟ್ಟಬೇಕು. ನಾವು ತಗೊಂಡು ಬರಲಿಲ್ಲ, ಅದನ್ನು ನಾವು ಹಗ್ಗವೇ ಮಾಡಿದ್ವಿ. ಅದೇ ಹಗ್ಗ ಹೇಗೆ ಮಾಡೋದು ಅಂತೇಳಿ ನನ್ನ ಅಕ್ಕನ ಚಾನಲಲ್ಲಿ ಅವಳು ಹಾಕಿದ್ದಾಳೆ ಆಯಿತಾ. 2 ನಿಮಿಷದಲ್ಲಿ ಆಗುವ ಹಗ್ಗದ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದಾಳೆ. ಒಂದು ಸ್ವಲ್ಪ ಹೋಗಿ ಅವಳ ಚಾನಲನ್ನು ಸಹ ಚೆಕ್ ಮಾಡಿ ಆಯಿತಾ. ವಿಡಿಯೋಗ್ರಾಫರ್ ನಾನು, ಅವಳದು ಹೋಸ್ಟಿಂಗ್ ಹೇಗೆ ಉಂಟು ಅಂತ ನೋಡಿ, ಮತ್ತು ಅವಳ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡೋರು ಇದ್ದೀರಾ ಎಲ್ಲರೂ ಕೂಡ. ಇದು ಬಳ್ಳಿಯನ್ನು ಹೇಗೆ ಮಾಡುವಂಥದ್ದು, ನ್ಯಾಚುರಲ್ಲಾಗಿ ಮಾಡುವಂಥದ್ದು ಹೇಗೆ ಅಂತ ತುಂಬ ಸುಲಲಿತವಾಗಿ ಚೆಂದ ಮಾಡಿ ನಮಗೆ ಮನಮುಟ್ಟುವ ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಗೈಸ್ ನೋಡಿ, ಜೂನ್ ಇಲ್ಲಿದ್ದಾಳಲ್ಲ, ಇವಳು ಮರಿ ಇಟ್ಟಿದ್ದಾಳೆ. ನೈಟೆಲ್ಲ ಹೋಗ್ತಾಳೆ, ಮಧ್ಯಾಹ್ನ ಊಟಕ್ಕೆ ಬರ್ತಾಳೆ, ಇಲ್ಲ ಬೆಳಿಗ್ಗೆ ಹಾಲು ಕುಡಿದು ಹೋಗ್ತಾಳೆ. ಹಾಗೆ ಎಲ್ಲಿ ಮರಿ ಇಟ್ಟಿದ್ದಾಳೆ ಗೊತ್ತಿಲ್ಲ. ಅಲ್ಲಿಂದ ಬಂದು ನಮ್ಮ ಕಜ್ಜ ಇದ್ದಾನಲ್ಲ, ಅವನಿಗೆ ಸಹ ಹಾಲು ಕೊಡ್ತಾಳೆ. ಮರಿಯನ್ನು ಯಾವಾಗ ತೆಕ್ಕೊಂಡು ಬರ್ತಾಳೆ, ಮರಿಗೆ ಎಷ್ಟುಂಟು ಎಂತ ಸಹ ಗೊತ್ತಿಲ್ಲ. ದಿವಸಲ್ಲೂ ಒಂದೊಂದು ರೂಟಲ್ಲಿ ಹೋಗ್ತಾಳೆ, ಇನ್ನೊಂದು ರೂಟಲ್ಲಿ ಬರ್ತಾಳೆ. ನಮಗೆ ಗೊತ್ತೇ ಆಗೋದಿಲ್ಲ ಎಲ್ಲಿ ಇಟ್ಟಿದ್ದಾಳೆ ಅಂತ. ಲಾಸ್ಟ್ ಟೈಮ್ ಕಜ್ಜವನ್ನು ಇಟ್ಟಲ್ಲೇ ಇಟ್ಟಿದ್ದಾಳೆ ಅಂತ ನಂದು ಮೋಸ್ಟ್ಲಿ ಅನಿಸಿಕೆ, ಆದರೆ ಎಲ್ಲಿ ಇಟ್ಟಿದ್ದಾಳೆ ಅಂತ ಗೊತ್ತಿಲ್ಲ. ಯಾವಾಗ ಕರ್ಕೊಂಡು ಬರ್ತಾಳೆ ಅಂತ ಕಾಯ್ತಿದ್ದೇನೆ ನಾನು. ಒಂದೇ ಇರಬಹುದು ಅಂತ ಅನಿಸ್ತದೆ. ಅದು ಹೇಗೆ ಇವಳನ್ನು ಬಿಟ್ಟಿರ್ತದೆ ಅಂತ ಗೊತ್ತಿಲ್ಲ ನನಗೆ. ಈಗ ಬಂದಿದ್ದಾಳೆ, ಇವತ್ತು ಇರಲಿಲ್ಲ ಬೆಳಿಗ್ಗೆಯಿಂದ. ಮತ್ತೆ ಉಚ್ಚಕ್ಕೆ ಈಗ ಬೆಂಡೆಕಾಯಿ ಕೊಯ್ತಾ ಇದ್ದೇವೆ. ಇದರಲ್ಲಿ ಇಲ್ಲ, ಲಾಸ್ಟ್ ಮುಗಿತಾ ಬಂತು ಬೆಂಡೆಕಾಯ್ದು ಸೀಸನ್. ಹಾಗೆ ಸಾಧಾರಣ ಎಲ್ಲ ಬೆಳೆದಿದೆ, ಇದೆಲ್ಲ ಬೆಳೆದಿದೆ. ಇಲ್ಲಿ ಕಾಣ್ತದಲ್ಲ, ಇದೆಲ್ಲ ಬಿಟ್ಟಿದ್ದೇವಲ್ಲ, ಇದೆಲ್ಲ ಬೆಳೆದಿದೆ. ಇದು ಬೇಗ ಬೆಳೆಯುವುದು ಅಂತ. ಇವತ್ತು ಇದು ಎಳತ್ತಿದ್ರೆ ನಾಳೆಗೆ ಬೆಳೆದಾಯಿತು. ಇನ್ನಂತ ತಗೊಂಡು ಬರಲಿಲ್ಲ. ಇದು ತುರಿಸ್ತದೆ ಮಾರೆ. ಬೆಂಡೆಕಾಯಿ ಯಾಕೆ ತುರಿಸೋದು ಅಂತ ಹೇಳಿ, ಇದರಲ್ಲಿ ಒಂದು ಮುಳ್ಳು ಥರ ಇರ್ತದಲ್ಲ, ಅದು ತಾಗಿದರೆ ತುಂಬ ತುರಿಸೋದು. ಅದು ಸಹ ಒಂದು ವೇಳೆ ಗಾಯ ಅದೆಲ್ಲ ನೋಡಿ, ನನಗೆ ಗಾಯ ಆಗೋದು ಜಾಸ್ತಿ ಅಲ್ಲ, ಅದಕ್ಕೆ ನಾನು ತಾಗಿದ್ರಂತೂ ಜೋರು ತುರಿಸ್ತಾ ಇರ್ತದೆ. ನಿಮಗೆ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಹೇಳಿ. ಅಂದರೆ ಇದು ಅಂಗಡಿಯಲ್ಲೆಲ್ಲ ಸಿಗ್ತದೆ, ತುಂಬ ಡಾರ್ಕ್ ಅಂಥದ್ದಲ್ಲ ಇದು ಬೆಂಡೆಕಾಯಿ ನೋಡಿ. ಏನು ತುರಿಸ್ತುಂಟಾ? ಸಂಜೆದು ವೆದರ್ ನೋಡಿ ಎಷ್ಟು ಚಂದ ಉಂಟು ನೋಡಿ. ಮಳೆ ಬರ್ತದ ಅಂತ ಅನಿಸ್ತದೆ, ಯಾಕಂದರೆ ಆಚೆ ಸೈಡ್ ಸಹ ಮೋಡ, ಈ ಸೈಡ್ ಕೂಡ ಮೋಡ, ಸ್ವಲ್ಪ ಬಿಸಿಲುಂಟು. ಟಿಂಕಿ ಏನು ಹೇಳ್ತಿ, ಇವತ್ತು ಮಳೆ ಬರ್ಬೋದಾ? ಗುಡುಗು ಬಂದರೆ ಇವನಿಗೊಂದು ಬೆಡ್ಶೀಟ್ ಹಾಕಿ ಕೂರಿಸ್ಬೇಕು, ಅದೊಂದೇ ನನಗೆ ಕೆಲಸ ಉಂಟು. ಇಲ್ಲಾಂದರೆ ಪುಚ್ಚಂದು ಟೀ ಶರ್ಟ್ ಹಾಕೋದು. ಟೀ ಶರ್ಟ್ ತಂದಿದೆಯಲ್ಲ, ಟಿಂಕಿಗೆ ಹಾಕ್ಲಿಕ್ಕೆ ಬೇಕಂತ. ಮಳೆ ಬಂದರೆ ಅವನಿಗೆ ಹೆದರಿಕೆಯಲ್ಲಿ ನಡಗಲಿಕ್ಕೆ ಶುರು ಮಾಡ್ತಾನೆ. ನೋಡಲಿಲ್ಲ ನೀನು ಇವನನ್ನು? ಟಾಮು ಗುಡುಗಿಗೆ ಹೆದರ್ತಾ ಇದ್ದ ಮುಂಚೆ. ಊರ ಐಚು ಬನ್ನಿ ಟಿಂಕಿಯು ಟಿಂಕಿಯು. ಅವನು ಹೆದರ್ದು ನೋಡಿದರೆ ಹಾಗೆ ಅನಿಸ್ತದೆ ಇವತ್ತು ಮಳೆ ಬರ್ತದೆ ಅಂತ. ಇಲ್ಲಿಂದ ಸೂರ್ಯಾಸ್ತ ಆಗ್ತಾ ಉಂಟು. ಹಾಗೆ ಹುಚ್ಚಕ್ಕ ಸೀರೆ ತಗೊಂಡು ಬಂದಿದ್ದಾಳೆ. ಹಾಗೆ ಇದನ್ನು ಅನ್ಬಾಕ್ಸ್ ಮಾಡುವ. ಹೇಗೆ ಉಂಟು ಅಂತ ನನಗೆ ಸಹ ಗೊತ್ತಿಲ್ಲ. ಓ, ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ. ವಾವ್, ಒಳ್ಳೆ ಉಂಟು ನೋಡಿ ಸೀರೆ, ಚೆನ್ನಾಗಿ ಉಂಟಲ್ಲ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗೆ ನನ್ನ ವ್ಲಾಗಲ್ಲಿ ಸಹ ಚೆಂದ ಕಾಣ್ಬೋದು ಇದು ಸೀರೆ. ನನಗೊಮ್ಮೆ ಇತ್ತು ಇಂಥದ್ದೇ ಒಂದು ತಗೊಳ್ಬೇಕು ಖಾದಿ ಟೈಪಲ್ಲಿ ಅಂತ. ಕಾಫಿ ಕಲರ್ ಬೇಕಂತ ಆಸೆ ಇತ್ತು, ಬ್ರೌನ್ ಕಲರ್. ಇದು ಅನ್ಎಕ್ಸ್ಪೆಕ್ಟೆಡಲ್ಲಿ ನನಗೆ ನನ್ನ ಫೇವ್ರೆಟ್ ಕಲರೇ ಸಿಕ್ಕಿತ್ತು. ಫೇವ್ರೆಟ್ ಕಲರ್ಗಿಂತ
ಏನು ಹೇಳಿ ನನಗೆ ಈ ಥರದೊಂದು ಸೀರೆ ಬೇಕು, ನನ್ನ ಹತ್ರ ಇರಲಿಲ್ಲ, ಎಲ್ಲ ಕೂಡ ಗ್ರ್ಯಾಂಡ್ ಜರಿ ಮತ್ತು ಡಿಫ್ರೆಂಟ್ ಟೈಪ್ ಇದೆಲ್ಲ ಇತ್ತು. ಈ ಥರದ್ದು ನಂಗೆ ಫಸ್ಟ್ ಟೈಮು ಸಿಕ್ಕಿತ್ತು, ಖುಷಿ ಆಯ್ತು. ಈ ಥರದ್ದು ಬಾರ್ಡರ್ ನೋಡಿ ಚೆಂದ ಉಂಟಲ್ಲ, ಸಿಂಗಲ್ ಸಾರಿ ಉಡಬೇಕು, ಮತ್ತು ಬ್ಲೌಸು ಕೂಡ ಚಿಕ್ಕ ಕೈ ಇಡಬೇಕು, ಚೆಂದ ಉಂಟಲ್ಲ, ಸೂಪರ್ ಕಾಣ್ಬೋದು. ಇದಕ್ಕೆ ಈ ಕಲರ್ ಬ್ಲೌಸ್ ಹೊಲಿಸಿದರೆ ಚೆಂದ ಅಲ್ಲ. ರೆಡಿಮೇಡ್ ಕೂಡ ಸಿಗ್ತದೆ, ನನಗೆ ಐಡಿಯಾ ಕೊಡಿ, ಯಾರಾದರೂ ತುಂಬ ಸೀರೆ ಉಡುವವರು, ನನ್ನ ವ್ಲಾಗ್ ನೋಡೋರು ಕಮೆಂಟಲ್ಲಿ ಹೇಳಿ. ನೋಡಿ ಇದೆ ಚೆಂದ ಉಂಟು, ನನ್ನ ವ್ಲಾಗಲ್ಲಿ ಸಹ ನಾನು ಉಟ್ಟಾಗ ಚೆಂದ ಕಾಣ್ಬೋದು ಅಲ್ಲ.